ನಮಸ್ತೆ ಎಲ್ರಿಗೂ. ಕ್ಷಮೆ ಇರಲಿ, ನಾನು ತುಂಬ ದಿನ ಆಯಿತು, ಸ್ವಲ್ಪ ಗ್ಯಾಪ್ ಬಂತು. ನಾನು ಶಾಪಲ್ಲಿ ಬ್ಯುಸಿ ಇದ್ದೆ, ಅದಕ್ಕೆ ನಾನೇನು ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ. ಆದ್ರೂ ತುಂಬ ತುಂಬ ಹೃದಯದ ಧನ್ಯವಾದಗಳು ಎಲ್ಲರೂ. ಯಾಕೆ ಇನ್ನೂ ವಿಡಿಯೋ ಹಾಕಿಲ್ಲ, ಮತ್ತು ಏನು ಹಾಕ್ತೀರಾ, ಯಾವ ಟಾಪಿಕ್ ಬಗ್ಗೆ ಹೇಳ್ತೀರಾ ಅಂತ ಕೇಳ್ತಾ ಇದ್ರಿ. ನಿಮ್ಮ ಸಪೋರ್ಟ್ಗೆ ನಾನು ಎಂದೂ ಚಿರಋಣಿ ಆಗಿರ್ತೀನಿ. ಹಾಗೆಯೇ ತುಂಬ ಪೇಷನ್ಸ್ ಆಗಿ ಕಮೆಂಟ್ ಹಾಕ್ತೀರಾ. ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಹೀಗೆ ಯಾವಾಗಲೂ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ. ಹೀಗೆ ನಾನೀಗ ಒಂದು ವಿಷಯ ಹೇಳೋದೇನಪ್ಪ ಅಂದರೆ, ನಾವು ನಮ್ಮ ಕಷ್ಟದಲ್ಲಿ ನಮ್ಮ ಶ್ರಮದಿಂದ ನಾವು ಚೆನ್ನಾಗಿ ಆಗ್ತಾ ಇರ್ತೀವಿ. ಏನೋ ಒಂದು ಹಠ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ, ನಾನು ಜೀವನದಲ್ಲಿ ಚೆನ್ನಾಗಿ ಆಗಬೇಕು, ಎಲ್ಲರ ಮುಂದೆ ಚೆನ್ನಾಗಿರಬೇಕು ಅಂತ. ಸೊ ಅದನ್ನ ನೋಡಿ ಕೆಲವರು ತುಂಬ ಹುರ್ಕೋತಾರೆ, ಗೊತ್ತಲ್ಲ ಹುರ್ಕೊಳ್ಳೋದು ಅಂದರೆ. ಹಾಗಪ್ಪ, ನೋಡಪ್ಪ ಹಾಗಾಗ್ಬಿಟ್ರು, ನೋಡಪ್ಪ, ಏನೋ ಒಂದು ಕಮೆಂಟ್, ಏನೋ ಒಂದು ಮಾತಾಡ್ಕೊಳ್ಳೋದು. ಪಾಪ ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡೋದಕ್ಕಿಂತ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದೇ ಜಾಸ್ತಿ. ಆ ರೀತಿ ಯಾರು ನಮ್ಮನ್ನು ನೋಡಿ ತುಂಬ ಹುರ್ಕೋತಾರೋ ಅವ್ರಿಗೇನು ಮಾಡ್ಬೇಕು ಹೇಳಿ, ನಾವು ತುಂಬ ಉರಿಸ್ಬೇಕು. ಅದೇನೆ, ಯಾಕೆ ಅಂದರೆ ಹುರ್ಕೊಳ್ಳೋರನ್ನ ತುಂಬ ಉರಿಸ್ತಾ ಇದ್ರೇ ಅವರು ಕರ್ಕಲಾಗೋದು ಅಲ್ವಾ. ನಾವು ಮುಂದೆ ಜೀವನದಲ್ಲಿ ಯಶಸ್ಸಾಗೋದು. ಅಂಥವ್ರ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು ಅಲ್ವಾ. ಅಯ್ಯೋ ಯಾರೋ ಏನೋ ಅಂದ್ಕೊಂಡ್ಬಿಡ್ತಾರೆ, ಅಯ್ಯೋ ಏನೋ ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ಕೊಡ್ತಾರೆ, ನಾವು ಹಂಗಿರಬಾರ್ದು, ನಾವು ಹಿಂಗಿರಬಾರ್ದು. ನಮ್ಮ ಕಷ್ಟ, ನಮ್ಮ ಶ್ರಮ, ನಮ್ಮ ಜೀವನ ಅಲ್ವಾ. ಸೊ ಅದಕ್ಕೆ ಹುರ್ಕೊಳ್ಳೋರನ್ನ ಉರಿಸ್ತಾ ಇರಬೇಕು. ಏನಂತೀರಾ?